ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಸಂಜೆ ಆಗಿದೆ, ಇವಾಗ ಲಾಗ್ ಶುರು ಮಾಡಿದ್ದೀನಿ. ಹಾಗೆ ನನ್ನ ಮಗಳು ಇಲ್ಲೇ ಮಲ್ಕೊಂಡಿದ್ದಾಳೆ, ಅದಕ್ಕೆ ಸಣ್ಣ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಬಾಣಂತನದ ಜರ್ನಿ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ನಾನು ಬಾಣಂತನಕ್ಕೆ ಬಂದು 5 ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು. 1ನೇ ತಾರೀಕು ಬಂದರೆ 5 ತಿಂಗಳು ಕಂಪ್ಲೀಟ್ ಆಗುತ್ತೆ. ಹಾಗೆ ನಾಡಿದ್ದು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಗಂಡನ ಮನೆಯಲ್ಲಿ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಈ 5 ತಿಂಗಳ ಜರ್ನಿ ಹೇಗಿತ್ತು ಅಂತ ಹೇಳೋದಾದರೆ, ತುಂಬಾ ಕಷ್ಟಪಟ್ಟಿದ್ದೀನಿ. ಸ್ಟಾರ್ಟಿಂಗು ಡೆಲಿವರಿ ಆದ ಟೈಮಲ್ಲಿ ತುಂಬಾ ಕಷ್ಟ ಆಯಿತು. 15 ದಿನ ಹಾಸ್ಪಿಟ್ಲಲ್ಲಿದ್ದೆ ನಾನು. ಡೆಲಿವರಿ ಸ್ಟೋರಿ ಬೇಕಾದರೆ ಇನ್ನೊಂದು ದಿನ ಹೇಳ್ತೀನಿ. ಹಾಗೆ ತುಂಬಾ ಕಷ್ಟಪಟ್ಟು ಡೆಲಿವರಿ ಈಸಿ ಆಯಿತು. ಡೆಲಿವರಿ ಆದಮೇಲೆ ತುಂಬಾ ಕಷ್ಟ ಆಯಿತು. ನಂಗೆ ಸಿ ಸೆಕ್ಷನ್ ಡೆಲಿವರಿ ಆಗಿದ್ದು, ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದೀನಿ ಡೆಲಿವರಿ ಆದ ನಂತರ. ಅದು ಹೇಳಲಿಕ್ಕೆ ಆಗಲ್ಲ. ಬದುಕ್ತೀನಿ ಅಂತ ನಿಜವಾಗ್ಲೂ ಭರವಸೆ ಕಳ್ಕೊಂಡಿದ್ದೆ ಲಾಸ್ಟಿಗೆ. ಅದು ಹೇಗೋ ಏನೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ. 3 ಸರಿ ಮನೆಗೆ ಬಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ, ಮತ್ತೆ ಮನೆಗೆ ಬಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ, ಅದೇ ಆಗಿತ್ತು 15 ದಿನ. ಆಮೇಲೆ ಸ್ವಲ್ಪ ಸುಧಾರಣೆ ಮಾಡಿ, ಆದರೂ ನನಗೆ 1 ತಿಂಗಳು ಬೇಕಾಯಿತು ಸುಧಾರಿಸ್ಕೊಳ್ಳೋಕ್ಕೆ. ಆ ಸುಸ್ತು, ಫುಲ್ಲು ಜ್ವರ ಸ್ಟಾರ್ಟಾಗಿ, ಚಳಿ ಜ್ವರ ಸ್ಟಾರ್ಟಾಗಿ ಸುಸ್ತು. ಆ ಸುಸ್ತನ್ನು ಸುಧಾರಿಸ್ಕೊಳಕ್ಕೆ ನನಗೆ ಸುಮಾರು ಟೈಮ್ ಬೇಕಾಯಿತು. ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದೀನಿ 2ನೇ ಡೆಲಿವರಿಲಿ. ಫಸ್ಟಿನ ಡೆಲಿವರಿಲೇ ನನಗೆ ಮಗ ಹುಟ್ಟಿದಾಗ ಏನೂ ಪ್ರಾಬ್ಲಮ್ ಆಗಿಲ್ಲ. 5 ದಿನಕ್ಕೆ ಮನೆಗೆ ಬಂದ್ವಿ, ಆರಾಮಾಗಿದ್ದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈ ಸರಿ ನನ್ನ ಮಗಳು ಹುಟ್ಟಿದಾಗ ಮಾತ್ರ ಯಾರಿಗೂ ಬೇಡ, ಅಷ್ಟು ಕಷ್ಟ ಆಯಿತು. ಆಮೇಲೆ ಮನೆಗೆ ಬಂದು 2 ಸರಿ ಮನೆಗೆ ಬಂದು ಹೋದ್ರ ಮೇಲೂ ಸರಿ ಆಗದಿದ್ದಕ್ಕೆ ನಮ್ಮಮ್ಮ ಅಂದರು, ಗಂಡನ ಮನೆಗೆ ಹೋಗೋಣ ಈ ಸರಿ ಅಂಥೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಒಂದು 9 ದಿನ ಅಲ್ಲೇ ಇದ್ವಿ. ಅಮ್ಮನೂ ಇದ್ದರು ಜೊತೆಗೆ, ಗಂಡನ ಮನೆಯಲ್ಲೇ ಇದ್ವಿ. ಅಲ್ಲೇ ಅತ್ತೆ ಮತ್ತು ಅಮ್ಮ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಿದ್ರು. ಅತ್ತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಿಜವಾಗ್ಲೂ. ಅಲ್ಲಿಂದ 9 ದಿನ ಆದಮೇಲೆ ನಮ್ಮಮ್ಮ ಇಲ್ಲಿಗೆ ಕರ್ಕೊಬಂದರು, ಮನೆಗೆ ಕರ್ಕೊಬಂದರು. ಮನೆಗೆ ಕರ್ಕೊಬಂದಮೇಲೆ ನನಗೆ ಸುಸ್ತು ಸ್ವಲ್ಪ ಅಡ್ಡಿಲ್ಲ. ಆಮೇಲೆ ಏನಾಯಿತು, ಅಮ್ಮಂಗೂ ಜ್ವರ ಸ್ಟಾರ್ಟ್ ಆಗಿಬಿಡ್ತು. ಅಮ್ಮಂಗೂ ಜ್ವರ, ನನಗೂ ಹೇಳೋಕ್ಕೆ ಏನೂ ಆಗ್ತಿರಲಿಲ್ಲ. ಸಿಸರಿನ್ ಆದ್ದರಿಂದ ಸುಮಾರು 2 ತಿಂಗಳು ನಮಗೆ ಏನು ಮಾಡೋಕ್ಕೂ ಆಗಲ್ಲ. ಆಮೇಲೆ ಏನು ಮಾಡಿದೆ, ನನ್ನ ಮಗನ ಅವ್ರು ಕರ್ಕೊಂಡು ಹೋದರು, ಅತ್ತೆ ಮನೆಗೆ ಕರ್ಕೊಂಡು ಹೋದರು, ಅಲ್ಲೇ ಬಿಟ್ಕೊಂಡ್ರು. ಆಮೇಲೆ ಅವಮ್ಮ ಹಾಗೆ ಜ್ವರ 1 ತಿಂಗಳು ನಮ್ಮಮ್ಮಂಗೆ ಜ್ವರ ಬಿಟ್ಟು ಜ್ವರ ಬರೋದು, ಸುಸ್ತು ಹಾಗೆ ಆಯಿತು. ಅದರಲ್ಲೂ ಪಾಪ ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ ನಿಜವಾಗ್ಲೂ. ಆಸ್ಪತ್ರೆಯಲ್ಲಿದ್ದಾಗಲೂ ಅಷ್ಟೇ, ಮನೆ ಬಂದಮೇಲೂ ಅಷ್ಟೇ, ಅಷ್ಟು ಜ್ವರ ಬಂದ್ರೂ ಎದ್ದು ಬಾಣಂತನ ಮಾಡಿದ್ದಾರೆ ನಮ್ಮಮ್ಮ. ಅದಕ್ಕೆ ಹೇಳೋದು ತಾಯಿ ಗ್ರೇಟ್ ಅಂಥೇಳಿ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರು ಸ್ವಲ್ಪ ಸುಧಾರಿಸ್ಕೊಂಡ್ರು. ಸ್ವಲ್ಪ ದಿನ ಆದಮೇಲೆ ಅವರು ಸುಧಾರಿಸ್ಕೊಂಡ್ರು, ನಾನು ಸ್ವಲ್ಪ ಸುಧಾರಿಸ್ಕೊತಾ ಬಂದೆ. ಬಾಣಂತಿ ಅಂಥೇಳಿ ನಮ್ಮಮ್ಮ ಖಾರದ ಸಾರು ಅದೆಲ್ಲದು ಮಾಮೂಲಿ ಮಾಡಂಗೆ ಮಾಡ್ತಿದ್ರು, ಯಾವುದೂ ಮಿಸ್ ಮಾಡಿಲ್ಲ ನನಗೆ, ಎಲ್ಲದೂ ಮಾಡಿದ್ದಾರೆ. ನನಗೆ ಅದನ್ನು ತಿನ್ನಲಿಕ್ಕೆ ಆಗ್ತಿರಲಿಲ್ಲ. ಜ್ವರ ಬಂದಿದ್ದರಿಂದ ಏನೂ ನನಗೆ ಸೇರ್ತಾನೆ ಇರಲಿಲ್ಲ ಬಾಯಿಗೆ. ತುಂಬಾ ಏನೋ ಒಂಥರ ಕೈ ಆಗೋದು ಬಾಯಿ. ಹಾಗಾಗಿ ನಂಗೆ ಊಟನೂ ಸೇರ್ತಿರ್ಲಿಲ್ಲ. ಆಮೇಲೆ ಸುಧಾರಿಸ್ಕೊಂಡೆ. ನನ್ನ ಮಗಳು ಒಂದು ಚುಚ್ಚು ದೊಡ್ಡ, ಆ ಮಗಳು ಅಷ್ಟೇ ಇವಾಗ ಅಡ್ಡಿಲ್ಲ, ತುಂಬಾ ಸೈಲೆಂಟ್ ಅವಳು. ಚಿಕ್ಕವಳಿರ್ಬೇಕಾದ್ರೆ ರಾತ್ರಿ ಮಲಗ್ತಾನೇ ಇರಲಿಲ್ಲ ಅವಳು. ತುಂಬಾ ಹಠ ಮಾಡ್ತಿದ್ಲು, ತುಂಬ ಸರಿ ಹೇಳ್ತಿದ್ಲು, ರಾತ್ರಿ ಹಗಲು ಅಷ್ಟೇ ಕಿರಿಕಿರಿ ಮಾಡ್ತಿದ್ಲು. ಇವಾಗ ಸೈಲೆಂಟಾಗಿ ಮಲ್ಕೋತಾಳೆ, ಏನೂ ತೊಂದರೆ ಇಲ್ಲ. ಆವಾಗ ಹಂಗಲ್ಲ. ಹಾಗಾಗಿ ತುಂಬಾ ನನಗೆ ಬೇಡ ಹೇಳೋಕ್ಕೆ ಅಷ್ಟು ಕಷ್ಟ ಆಗ್ತಿದೆ, ಅಷ್ಟು ಕಷ್ಟಪಟ್ಟಿದ್ದೀನಿ. ನನ್ನ ಮಗ ಅಲ್ಲಿದ್ದಿದ್ದರಿಂದ ಸ್ವಲ್ಪ ನಮಗೆ ಸುಧಾರಣೆ ಆಯಿತು. ಅವನು ತುಂಬಾ ಅಂದರೆ 4 ವರ್ಷ ಅವನಿಗೆ. ಅವನು ಇಲ್ಲಿದ್ದಿದ್ರೆ ಅಮ್ಮಂಗೆ ತುಂಬಾ ಕಷ್ಟ ಆಗೋದು. ಹಾಗಾಗಿ
ತುಂಬಾ ಕಷ್ಟ. ಇವಾಗ 5 ತಿಂಗಳಾಗ್ತಾ ಬಂತು. 5 ತಿಂಗಳಿಗೆ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀನಿ, ಗಂಡನ ಮನೆಗೆ. ಈಗ ಇರ್ಬೋದು, ಹಬ್ಬ ಮುಗಿಸ್ಕೊಂಡು ಹೋಗು ಅಂತ ಅಮ್ಮ ಹೇಳ್ತಿದ್ದಾರೆ. ಆದರೆ ಮೊನ್ನೆ ಮಗ ಬಂದಿದ್ದಾನೆ ಇಲ್ಲಿಗೆ. ಅವನು ನಿನ್ನ ಜೊತೆಗೆ ಬರ್ತೀನಿ ಅಲ್ಲಿಗೆ ಅಂತ ಹೇಳ್ತಾ ಇದ್ದಾನೆ. ಅವನೀಗ ಬಿಟ್ಕೊಂಡ್ರೆ ಅಂಗನವಾಡಿ ಇಲ್ಲ ಆಗುತ್ತೆ, ಅಂಗನವಾಡಿಗೆ ಹೋಗ್ತಾ ಇದ್ದಾನೆ ಅವನು. ಹಾಗಾಗಿ ಇಲ್ಲ ನಾನು ಹೋಗ್ತೀನಿ, ನಾಡಿದ್ದೇ ಹೋಗ್ತೀನಿ ಅಂತ ಇದ್ದೀನಿ ಹಬ್ಬಕ್ಕೆ. ಅಲ್ಲಿ ಎಲ್ಲಿದ್ದರೂ ಒಂದೇ ಹಬ್ಬ ನನಗೆ, ಅಲ್ಲಿದ್ದರೂ ಒಂದೇ ಇಲ್ಲಿದ್ದರೂ ಒಂದೇ, ಏನು ತೊಂದರೆ ಇಲ್ಲ, ಹೋಗ್ತೀನಿ ಅಂತ ಅಂದೆ. ಸರಿ ಅಂದ್ಬಿಟ್ಟು ಅದೇ ನಾಳೆ ಈಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇನ್ನು ಬರೋದು ಹೋಗೋದು ಅಷ್ಟೇ ಇರುತ್ತೆ. ಇವಾಗ 4.5 ತಿಂಗಳು 5 ತಿಂಗಳು ಆರಾಮಾಗಿ ರೆಸ್ಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಸಿಸರಿನ್ ಆದ್ದರಿಂದ ಇಷ್ಟು ಬೇಕೇ ಬೇಕು. ಕೆಲವ್ರು 6 ಮಂತು ರೆಸ್ಟ್ ಮಾಡ್ತಾರೆ, ಇವಾಗ 5 ಮಂತ್ ಆದರೆ ಸಾಕು. ಒಂದು 3 ಮಂತ್ ಆದರೂ ರೆಸ್ಟ್ ಬೇಕೇ ಬೇಕು. ಆದರೆ ನನಗೆ ಹಾಗೆಲ್ಲ ಚಳಿ ಜ್ವರ ಎಲ್ಲ ಬಂದಿದ್ದರಿಂದ ನನಗೆ ಸ್ವಲ್ಪ ರೆಸ್ಟ್ ಜಾಸ್ತಿನೇ ತೊಗೊಂಡೆ ಅಂತಲೂ ಹೇಳ್ಬೋದು. ಆಗ್ತಿರ್ಲಿಲ್ಲ, ಏನು ಮಾಡೋದಕ್ಕೂ ಆಗ್ತಿರ್ಲಿಲ್ಲ, ಕೆಲಸ ಏನು ಮಾಡೋದಕ್ಕೂ ಶಕ್ತಿನೇ ಇಲ್ಲ. ಇವಾಗಲೂ ಅಷ್ಟೇ, ಸೊಂಟ ಫುಲ್ಲು ನೋವು ಬರುತ್ತೆ, ತುಂಬ ಹೊತ್ತು ಕೂತ್ಕೊಂಡ್ರೆ ಸೊಂಟ ನೋವು ಬರುತ್ತೆ, ಹೊಟ್ಟೆಗೆ ಸುತ್ತಕ್ಕಾಗಲ್ಲ. ಸಿಸರಿನ್ ಆದರೆ ಒಂಥರ, ನಾರ್ಮಲ್ ಆದರೆ ಒಂಥರ ಪೇಯ್ನು. ಸಿಸರಿನ್ ಆದವರಿಗೆ ಕೆಲವ್ರು ಸುತ್ತಾರಂತೆ. ನನಗೆ ಸುತ್ತಲಿಕ್ಕೆ ಹೋದರೆ ಗಾಯ ಸಿಡ್ತಾ ಬರ್ತಿತ್ತು ಫುಲ್ಲು. ಹಾಗಾಗಿ ಸುತ್ಕೊಳ್ಳಿಲ್ಲ, ಬೆಲ್ಟು ಹಾಕಲಿಲ್ಲ. ಹೊಟ್ಟೆ ಹಾಗೇ ಇದೆ, ಹೊಟ್ಟೆ ಕರಗಲೇ ಇಲ್ಲ. ಇನ್ನೆಂತ ಮಾಡಿದ್ರು ಅದು ಕರಗಲ್ಲ. ನಂಗೆ ಹೋದ ಸರಿ ಅವನ ಬಾಣಂತಿಲೇ ಬಾಡಿ ಬಂದಿದ್ದು. ನನಗೆ ತುಂಬ ವೀಕಿದ್ದೆ ನಾನು. ಸಿಸರಿನ್ ಆದಮೇಲೆ ನನಗೆ ಬಾಡಿ ಬಂದಿರೋದು, ಸಖತ್ತು ಬಾಡಿ ಬಂದಿದೆ. ಬಾಡಿ ಇಳಿಲೇ ಇಲ್ಲ ನನಗೆ, ಹಾಗೇ ಇದೆ ಬಾಡಿ, ಕರಗಲೇ ಇಲ್ಲ ಚೂರು. ಇವಾಗಲೂ ಹಾಗೆ, ಸುತ್ಕೊಳ್ಳೋಕ್ಕಾಗಿಲ್ಲ, ಎಂತ ಇಲ್ಲ. ಇವಾಗ ಸ್ವಲ್ಪ ಹೊತ್ತು ಹಿಂಗೆ ಕುತ್ಕೊಂಡು ಏನಾದರೂ ಏನಾದರೂ ಮಾಡಿದ್ರೆ ಸಾಕು, ಸೊಂಟ ನೋವು ಶುರು ಆಗುತ್ತೆ. ಕುತ್ತಿಗೆ ಇಲ್ಲೆಲ್ಲ ನೋವುತ್ತೆ. ಆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ, ಅದೆಲ್ಲ ನೋವುತ್ತೆ. ತುಂಬಾ ಕಷ್ಟ. ಸಿಸರಿನ್ನು ಕಷ್ಟ, ನಾರ್ಮಲ್ ಹೆರಿಗೆನೂ ಕಷ್ಟ. ಎಲ್ಲ ತಾಯಂದಿರಿಗೂ ಹ್ಯಾಟ್ಸ್ ಆಫ್. ಯಾಕಂದರೆ ಆ ನೋವು ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಏನು ಅಂಥೇಳಿ. ಹಾಗಾಗಿ ತುಂಬಾ ಕಷ್ಟ ಇರುತ್ತೆ. ಸಿಸರಿನ್ ಆದರೂ ಅಷ್ಟೇ, ನಾರ್ಮಲ್ ಆದರೂ ಅಷ್ಟೇ, ತುಂಬಾ ಪೇಯ್ನ್ ಇರುತ್ತೆ. ಅದನ್ನು ತಡ್ಕೊಳ್ಳೋರಿಗೆ ಗೊತ್ತು. ನಾರ್ಮಲ್ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೂ ತುಂಬಾ ನೋವು ಇರುತ್ತೆ ಅದು. ಸಿಸರಿನ್ನು ಅಷ್ಟೇ, ಗಾಯ ಬಾಡಲಿಕ್ಕೆ ಇವಾಗಲೂ ನನಗೆ 5 ತಿಂಗಳಾದ್ರೂ ಒಂದೊಂದು ಸರಿ ಪೇಯ್ನ್ ಬರುತ್ತೆ. ಹಾಗಾಗಿ ತುಂಬಾ ಕಷ್ಟ ಇದೆ. ಕೆಲವರಿಗೆ ಆರಾಮ ಆಗುತ್ತೆ, ಕೆಲವರಿಗೆ ಸ್ವಲ್ಪನೇ ನಿಧಾನ ತಗೊಳುತ್ತೆ, ಟೈಮ್ ತಗೊಳುತ್ತೆ. ನಾನು ಅವನ ಬಾಣ್ತಿಲಿ ಒಂದು 6 ತಿಂಗಳಿಗೆಲ್ಲ ಸರಿ ಎದ್ದು ಕೆಲಸ ಮಾಡ್ತಿದ್ದೆ. ಅಷ್ಟೇನು ಗೊತ್ತಾಗಿರಲಿಲ್ಲ ನನಗೆ. ಈ ಸರಿ ಮಾತ್ರ ತುಂಬಾ ಪೇಯ್ನ್ ಅನಿಸುತ್ತೆ, ಸುಸ್ತು ಅನಿಸುತ್ತೆ ಇವಾಗ್ಲೂ. ಅದೇಕೋ ಸರಿ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡ್ಬೇಕು ಇನ್ನು ಮುಂದೆ, ನೋಡೋಣ ಇನ್ನೆಂತ ಆಗುತ್ತೆ ಅಂತ. ಹಾಗೆ ಮತ್ತು ಡಾಕ್ಟ್ರು ಹೇಳಿದರು ನನಗೆ, ಇದು ಸಿಸರಿನ್ ಆದ ಗಾಯದಿಂದ 1 ಇಂಚು ಮೇಲೆ ಸುತ್ತಬೋದು, ನೀವೇನು ತೊಂದರೆ ಇಲ್ಲ, ಸುತ್ತಿ 15 ದಿನ ಬಿಟ್ಟು ಸುತ್ತಿ ಅಂತ ಹೇಳಿದರು. ನಾನು ಮನೆಗೆ ಬಂದು ಒಂದು ವಾರ ಸುತ್ತಕೊಂಡೆ, 1 ವಾರ ಸುತ್ಕೊಂಡಿದ್ದೀನಿ. ಅದು ತುಂಬಾ ಸಿಡ್ತ ಶುರುವಾಯಿತು, ಗಾಯ ತುಂಬಾ ಸಿಡ್ತ ಶುರುವಾಯಿತು. ಅಲ್ಲಿಗೆ ಬಿಟ್ಟೆ ನಾನು ಸುತ್ತೋದನ್ನು. ಇನ್ನು ಬೆಲ್ಟು ಹಾಕೋಣ ಅಂದರು, ಅದು ಏನು ಗಾಯ ಸುಡ್ತಾ ಶುರುವಾಗುತ್ತೇನೋ. ಅನುಭವಿಸ್ಬಿಟ್ಟಿದ್ದೀನಲ್ಲ, ಡೆಲಿವರಿ ಟೈಮಿಗೆ ಅನುಭವಿಸಿದ್ದೀನಿ. ಹಾಗಾಗಿ ಎಲ್ಲದಕ್ಕೂ ಹೆದರ್ಕೊಳ್ಬಿಟ್ಟೆ ನಾನು. ಹಾಗಾಗಿ ಸುತ್ಕೊಳ್ಳೇ ಇಲ್ಲ, ನಾನು ಇದುವರೆಗೂ ಸುತ್ಕೊಳ್ಳಲಿಲ್ಲ. ಅದಕ್ಕೆ ಸೊಂಟ ನೋವು ಬರುತ್ತೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸೊಂಟ ನೋವು ಬರುತ್ತೆ. ಬೆನ್ನು ನೋವು, ಸೊಂಟ ನೋವು, ಸ್ವಲ್ಪ ಹೊತ್ತು ಕೂತ್ರೂ ಬೆನ್ನು ಮತ್ತು ಸೊಂಟ ನೋವು ಬರುತ್ತೆ. ಹೀಗೆ ಸಿಸರಿನ್ ಆದವ್ರ ಪರಿಸ್ಥಿತಿ. ಇನ್ನು ನಾರ್ಮಲ್ ಆದವ್ರಿಗೂ ಅಷ್ಟೇ ತುಂಬಾ ಪೇಯ್ನ್ ಇರುತ್ತೆ ಅಂತಾರೆ, ಹೇಳೋದು ಕೇಳಿದ್ದೀನಿ. ನಮ್ಮ ಅಮ್ಮರೆಲ್ಲ ನಾರ್ಮಲ್ಲೇ ಡೆಲಿವರಿ ಆಗಿತ್ತು ಆವಾಗ, ಅದು ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತಂತೆ. ಇದು ಅಷ್ಟೇ, ಇದು ಏನು ಸುಲಭದ ಮಾತಲ್ಲ ಸಿಸರಿನ್ ಅಂದ್ರೂ. ಓಕೆ ಫ್ರೆಂಡ್ಸ್, ನಾಳೆ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು.
ಇನ್ನು ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೂ ಅಷ್ಟೇ ಮಾವಂಗೂ ಹುಷಾರಿಲ್ಲ, ಕಣ್ಣೊಂದು ಅವ್ರಿಗೆ ಕಣ್ಣು ಕಣ್ಣು ಕಾಣ್ತಿರ್ಲಿಲ್ಲ ಅಂತ ಒಂದು ಕಣ್ಣು, ಅದೇನೋ ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಹೋದರೆ ಅದು ನರನೇ ಏನೋ ಆಗಿದೆ ಅಂತೇಳಿ ಇವಾಗ ಇಂಜೆಕ್ಷನ್ ತೊಗೋತಾ ಇದ್ದಾರೆ. ಅವರಿಗೂ ಹುಷಾರಿಲ್ಲ. ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡೋಣ. ಮುಂದೆ ಡೆಲಿವರಿ ಸ್ಟೋರಿ ಏನಾದರೂ ಮುಂದೆ ಮಾಡ್ತೀನಿ ನಾನು. ಡೆಲಿವರಿ ಸ್ಟೋರಿ ಹೇಳೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಅಷ್ಟು ಕಷ್ಟ ಆಗಿತ್ತು ನನ್ನ ಡೆಲಿವರಿ ಸ್ಟೋರಿ. ಹಾಗಾಗಿ ಓಕೆ ಫ್ರೆಂಡ್ಸ್, ಇವಾಗ ನನ್ನ ಮಗಳು ಎದ್ದಿದ್ದಾಳೆ, ಹಾಗಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವಳ ಕಡೆ ಗಮನ ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇನ್ನೂ ಏನಾದರೂ ಬಾಣಂತನದ ಬಗ್ಗೆ ಏನೇನು ಸಾಂಬಾರು ಅದೆಲ್ಲ ಮಾಮೂಲಿ ಖಾರ ಸಾರೇ ಕೊಡ್ತಿದ್ದಿದ್ದು ನಮ್ಮಮ್ಮ. ಖಾರ ಸಾರು ಮತ್ತು ಅದೇನೋ ಒಣಮೀನು ಸಿಗುತ್ತೆ ಈ ಕಡೆ ಕೊಡ್ತಾರೆ. ಒಂದು ತಿಂಗಳ ಆದ ತಕ್ಷಣ ಒಣಮೀನು ಅದೆಲ್ಲ ಹಾಕಿ ಸಾಂಬಾರು, ಕಾಳು ಮೆಣಸು ಅದೆಲ್ಲ ಹಾಕಿ ಸಾರು ಮಾಡ್ತಾರೆ. ಲೈಟಾಗಿ ಕಾಳು ಮೆಣಸು ತಿಂದಿದ್ದು ನಾನು, ಜಾಸ್ತಿ ಖಾರ ತಿಂದರೂ ಆಗ್ತಿರ್ಲಿಲ್ಲ, ನನಗೆ ಹೀಟ್ ಆಗಿಬಿಡ್ತಿತ್ತು. ಹಾಗಾಗಿ ಸ್ವಲ್ಪನೇ ಖಾರ ಎಲ್ಲ ತಿಂತಿದ್ದೆ. ಕೆಲವರು ಸಿಕ್ಕಾಪಟ್ಟೆ ಖಾರ ಕೊಡ್ತಾರೆ, ನಂಗೆ ಆಗ್ತಿರ್ಲಿಲ್ಲ. ಕೊಟ್ಟರೆ ಹೊಟ್ಟೆ ಒಳಗೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡ್ತಿತ್ತು. ಹಾಗಾಗಿ ಸ್ವಲ್ಪನೇ ಖಾರ ತಿಂದಿದ್ದೀನಿ. ಮಾಮೂಲಿ ಬಾಣಂತರ ಖಾರ ಪೇಟೆಯಿಂದನೇ ತಂದು ಕೊಟ್ಟಿದ್ರು. ಲಯ ಅಂತ ಬರುತ್ತಲ್ಲ ಅದು, ಮತ್ತು ಬಾಟ್ಲಿ ಅದನ್ನೆಲ್ಲ ಕುಡಿದಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.